ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಬಳೆಯ ಸಂದೇಶ. ಮನುಷ್ಯ ಪ್ರತಿನಿತ್ಯ ಜೀವನದಲ್ಲಿ ಒಳ್ಳೆಯ ಒಂದು ಸಂಸ್ಕಾರ ಸಿಗ್ತಕ್ಕಂಥ ವಾತಾವರಣದಲ್ಲಿ ಇರಬೇಕು. ನಮ್ಮ ಮಕ್ಕಳಿಗೆ ಕೂಡ ಅವರ ಮಿತ್ರರು ಯಾರ್ಯಾರಿದ್ದಾರ, ನಮ್ಮ ಮಕ್ಕಳು ಯಾರ ಜೊತೆ ತಿರುಗ್ತಾ ಇದ್ದಾರ, ಅವರ ವ್ಯವಹಾರಗಳೇನು, ಅವರ ಇರ್ತಕ್ಕಂಥ ಸರೌಂಡಿಂಗ್ ಸುತ್ತಮುತ್ತ ಮಿತ್ರರು ಯಾರು, ಎಂಥ ಹುಡುಗರ ಸಹವಾಸದಲ್ಲಿ ಮಿತ್ರರು ಇದ್ದಾರ ಅಂಬದೆಲ್ಲದ್ರದ್ದು ತಂದೆ ತಾಯಿ ಆದಂಥವ್ರು ಅಬ್ಸರ್ವೇಷನ್ದಲ್ಲಿ ಇರಬೇಕು. ಹೆಣ್ಣು ಮಗಳು ಹೊರಗೋದಾಗ ನಾವು ಫೋನ್ ಮಾಡಿ ಕೇಳ್ತಾ ಇರ್ತೀವಿ, ಅಮ್ಮ ಎಲ್ಲಿದ್ದಿ, ಯಾವಾಗ ಬರ್ತಿ, ಎಷ್ಟೊತ್ತಿಗೆ ಬರ್ತಿ, ಇವೆಲ್ಲ ಕೇಳ್ತಾ ಇರ್ತೀವಿ. ಅದೇ ಪ್ರಕಾರ ಗಂಡು ಹುಡುಗರಿಗೆ ಸಹಿತ ಎಲ್ಲಿದ್ದಿ, ಏನ್ ಮಾಡ್ಲಿಕ್ಕತ್ತಿ, ಯಾರ ಮಿತ್ರರು, ಕೊಡು ಫೋನ್ ಬಗಲಾಗ ಅಂಥೇಳಿ ಕೇಳ್ತಕ್ಕಂಥದ್ದು ಬಾಧ್ಯ ಸಹಿತ ತಂದೆ ತಾಯಿ. ಕೇವಲ ಹೆಣ್ಮಕ್ಳಿಗೆ ಅಷ್ಟೇ ಸೇಫ್ ಅಲ್ಲ, ಗಂಡು ಹುಡುಗರು ಸಹಿತ ಆವಾರಾಗಿ ಏನೇನೋ ಮಾಡ್ತಾ ಇದ್ದಾರೆ, ಅದ್ರದ್ದು ನಾವು ಎಚ್ಚರಿಕೆ ಇರ್ಬೇಕು ಅಂತ ಹೇಳಿ ಹೇಳ್ತೀವಿ. ಹುಡುಗರಿಗೆ ಆವಾರಾಗಿ ಬಿಟ್ಬಿಟ್ರೆ, ಖುಲ್ಲ ಬಿಟ್ಬಿಟ್ರೆ, ಯಾರೋ ಮಿತ್ರ ಸಿಕ್ಕರೆ, ಏನೋ ಸಹವಾಸದಲ್ಲಿ ಹೋಗ್ಬಿಟ್ರೆ ದೊಡ್ಡ ಅಪಾಯಕಾರಿಯಾಗಿ ತಯಾರಾಗ್ತಾರೆ. ಅದು ಡೇಂಜರಸ್ ಸ್ಟೇಜಿಗೆ ಹೋದಾಗ ನಾವು ಏನೂ ಮಾಡಲಾರ್ದಂಥ ಪರಿಸ್ಥಿತಿಯಲ್ಲಿ ಉಳಿದು ಬಿಡ್ತೀವಿ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕಥೆ ಬರ್ತದೆ. ಜರ್ಮನ್ ದೇಶದಲ್ಲಿ ನಡೆದಂಥ ಘಟನೆ. ಒಬ್ಬ ಚಿತ್ರಕಾರ, ಆ ಚಿತ್ರಕಾರನಿಗೆ ಒಳ್ಳೆ ಚಿತ್ರಗಳು ಎಳಿಸೋ ಅಭ್ಯಾಸ, ಬಹಳ ಶ್ರೇಷ್ಠ ಚಿತ್ರಕಾರ. ಆ ದೇಶದ ಜರ್ಮನ್ ದೇಶದ ಸರ್ಕಾರ ದೇವರ ಚಿತ್ರನ ಇಳಿಸ್ರಿ, ದೇವರನ್ನ ಕಲ್ಪನೆ ಮಾಡಿ ಚಿತ್ರ ಇಳಿಸ್ರಿ ಅಂಥೇಳಿ ಒಂದು ಕಾಂಪಿಟೇಷನ್ ಇಡ್ತದೆ. ಸರಿ ಅಂತೇಳಿ ಎಲ್ಲ ಚಿತ್ರಕಾರ ತಮ್ಮ ತಮ್ಮ ಕಲ್ಪನೆ, ಯೇಸು ಕ್ರಿಸ್ತನೋ ಯಾರೋ ಇನ್ನೊಬ್ಬರು ಬೇರೆ ಬೇರೆ ದೇವತೆಗಳನ್ನ, ರಾಮ ಕೃಷ್ಣ ಅಲ್ಲಿ ಇರ್ತಕ್ಕಂಥ ದೇವತೆಗಳು, ಯಾವುದಾದ್ರು ದೇವತೆಗಳನ್ನ ಅವರು ತಾವು ಕಲ್ಪನೆ ಮಾಡಿ ಇಳಿಸ್ಬಿಡ್ತಾರೆ. ಅಂದ ಸುಂದರವಾದಂಥ ಚಿತ್ರಗಳು ಎಲ್ಲರೂ ಇಳಿಸ್ತಾರೆ. ಒಬ್ಬ ಚಿತ್ರಕಾರ ಮಾತ್ರ 8 ವರ್ಷದ ಒಂದು ಮಗು, ಸುಂದರವಾದಂಥ ಮಗು, ಆ ಮುಖದಲ್ಲಿ ತೇಜ, ಕಣ್ಣಲ್ಲಿ ಕಾಂತಿ, ಆ ಮುಖದಲ್ಲಿ ಇರ್ತಕ್ಕಂಥ ಒಂದು ಶಾಂತ ಸ್ವಭಾವ, ಅದ್ರದ್ದು ಪ್ರತಿಕ್ರಿಯೆ, ಇದೆಲ್ಲ ನೋಡಿಕೊಂಡು ಈ ಮಗು ದೇವ್ರ ಪ್ರಕಾರ ಕಾಣಿಸ್ತದೆ, ದೇವ್ರು ಹಂಗೆ ಕಾಣಿಸ್ತದೆ, ದೇವ್ರು ಹೀಗೇ ಇರ್ಬೋದು ಅಂತ ಕಲ್ಪನೆ ಮಾಡಿ ತಾಯಿ ತಂದೆ ಕೇಳ್ತಾನೆ, ನಿಮ್ಮ ಮಗುವಿನ ಚಿತ್ರ ಇಳಿಸ್ಕೊಳ್ತೀನಿ ಅಂತ ಹೇಳಿ. ಸರಿ ಇಳಿಸ್ಕೊಡ್ರಿ ಅಂತ ಹೇಳ್ತಾರೆ. ಆ ಮಗುವಿನ ಒಂದು ಕುರ್ಚಿ ಮೇಲೆ ಕೂಡಿಸಿ ಬಹಳ ಸಮಯದವರೆಗೆ ಕೂತು ಎಲ್ಲ ಚಿತ್ರ ತೆಗಿತಾನೆ. ಬಹಳ ಸುಂದರ ಚಿತ್ರ ಬರ್ತದೆ. ಕಣ್ಣು ತೇಜವಾದಂಥ ಕಣ್ಣು, ಮುಖದಲ್ಲಿ ಕಾಂತಿ, ಶಾಂತ ಮುದ್ರ, ಇದೆಲ್ಲ ನೋಡಿ ಅದನ್ನು ಚಿತ್ರಕಾರ ಒಯ್ದು ದೇವರು ಅಂದ್ರೆ ಹೀಗೆ ಇರ್ತಾನೆ, ದೇವ್ರನ್ನ ಬೇರೆ ಕಲ್ಪನೆ ಮಾಡೋದ ಅವಶ್ಯಕತೆ ಇಲ್ಲ. ಮಗು ಮುಗ್ಧತೆ, ಮಗುನ ಕಣ್ಣು, ಮಗುನ ಮುಖ ಎಲ್ಲ ನೋಡ್ರಿ ದೇವರಿದ್ದಂಗೆ ಇದೆ ಅಂತ ಹೇಳಿ ಆ ಚಿತ್ರ ಫಸ್ಟ್ ಬರ್ತದೆ. ಎಲ್ಲರೂ ಸಂತೋಷ ಪಡ್ತಾರೆ, ಎಂಥ ಸುಂದರವಾದಂಥ ಚಿತ್ರ, ದೇವ್ರಂದ್ರೆ ಹೀಗೆ ಇರ್ತಾರೆ, ಯಾರ ಮೇಲೆ ದ್ವೇಷ ಇಲ್ಲ, ಮತ್ಸರ ಇಲ್ಲ, ನೋಡ್ರಿ ಮಗು ಎಷ್ಟು ಪ್ರಶಾಂತವಾಗಿ ಕೂತಿದೆ ಅಂತ ಹೇಳಿ. ಅದು ಫಸ್ಟ್ ಪ್ರೈಸ್ ಬಂದು ಜಾಗಿಗೆ ರೊಕ್ಕ ಸಿಗ್ತದ, ಬಹಳ ಆನಂದ ಆಗ್ತದೆ. 16 ವರ್ಷದ ನಂತರ ಜರ್ಮನ್ ಸರ್ಕಾರ ಒಂದು ರಾಕ್ಷಸನ ಚಿತ್ರ ಇಳಿಸ್ಬೇಕು ಅಂತೇಳಿ ಹೇಳ್ತದೆ. ಎಲ್ಲರೂ ಕಲ್ಪನೆ ಮಾಡ್ತಾರೆ, ರಾಕ್ಷಸ ಅಂದ್ರೆ ಹೇಗಿರ್ತಾರ, ರಾಕ್ಷಸ ಹಂಗಿರ್ತಾರ, ಹೀಗಿರ್ತಾರ, ಯಾವುದೇದೋ ಕಲ್ಪನೆ ಮಾಡ್ಕೊಂಡು ಬಹಳ ಮಂದಿ ಚಿತ್ರಕಾರ ಕಾಂಪಿಟೇಷನ್ಗೆ ಬರ್ತಾರ. ಈ ಚಿತ್ರಕಾರ ಯಾವ ಮಗುವಿನ ಸುಂದರ ಚಿತ್ರ ಇಳಿಸಿದ್ನೋ ದೇವ್ರು ಅಂತ ಹೇಳಿ ಅತಗೂ ಒಂದು ಕಲ್ಪನೆ ಬರ್ತದೆ. ರಾಕ್ಷಸ ಅಂದ್ರೆ ಒಂದು ಜೈಲ್ನಲ್ಲಿ ಬಿದ್ದವರು, ದೊಡ್ಡ ಗಡ್ಡ ಗಿಡ್ಡ ಬಿಟ್ಟವರು, ಕಣ್ಣು ಕೆಂಪಿದ್ದವರು, ಇವೆಲ್ಲ ನೋಡಿ ಇಳಿಸೋಣ ಅಂಥೇಳಿ ಒಂದು ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋಗಿ ಅಲ್ಲಿ ಕೇಳ್ತಾನೆ ಜೈಲರ್ಗೆ, ನಿಮ್ಮ ಹತ್ರ ಯಾವುದಾದ್ರೂ ಒಂದು ಕ್ರೂರ ಮುಖ, ಭಯಂಕರ ಭಯಾನಕವಾದಂಥ ಕಣ್ಣುಗಳು ಅಂಥವ್ರು ಯಾರಾದರೂ ಇದ್ದಾರೆ? ಅವ್ರ ಹತ್ರ ಒಬ್ಬತ್ತಿದ್ದಾನೆ, 8 ಕೊಲೆಗಳನ್ನು ಮಾಡಿದ್ದಾನೆ, ಗಡ್ಡ ಬಿಟ್ಟಿದ್ದಾನೆ, ಕಣ್ಣು ಕೆಂಪು ಇರ್ತದೆ, ಯಾವಾಗ್ಯೂ ಕ್ರೋಧದಲ್ಲಿ ಇರ್ತಾನೆ. ಆತನ ಕಾಲು ಕೈಗೆ ಬೇಡಿಗಳನ್ನು ಹಾಕಿದ್ದೀವಿ, ಬೇಕಿದ್ರೆ ಕೇಳ್ರಿ ಆತಗ. ಒಪ್ಪಿಕೊಂಡ್ರು, ಇಳಿಸ್ಕೊಡ್ರಿ ಚಿತ್ರ. ಕೇಳ್ತಾನೆ ಹೋಗಿ, ನಾನು ಹಿಂಗೆ ಚಿತ್ರಕಾರ ಇದ್ದೀನಿ, ನಾನೊಂದು ರಾಕ್ಷಸನ ಚಿತ್ರ ಇಳಿಸ್ಬೇಕಂತ ಬಂದದ, ನಿಮ್ಮನ್ನು ನೋಡಿದ ತಕ್ಷಣ ಹಂಗೆ ಅನಿಸ್ತದೆ, ನೀವೇನೋ ಅನ್ಕೋಬೇಡ್ರಿ, ನಿಮ್ಮ ಮುಖ ಅದು ಇದು ಎಲ್ಲ ಭೀಕರವಾದಂಥದ್ದದ, ನಾವೊಂದು ಚಿತ್ರ ಇಳಿಸ್ತೀನಿ ಅಂತ ಹೇಳ್ತಾನೆ. ಸರಿ ಇಳಿಸ್ಕೊಡ್ರಿ ಅಂತ ಹೇಳ್ತಾನೆ. ಕೂಡ್ತಾನೆ, ಬಹಳ ಸಮಯ ಬೇಕಾಗ್ತದೆ, ಎಲ್ಲ ಚಿತ್ರ ಇಳಿಸ್ತಾನೆ. ಬಹಳ ಸುಂದರವಾಗಿ ಬರ್ತದೆ ಚಿತ್ರ, ಕಣ್ಣು ಕೆಂಪಗ, ಗಡ್ಡ, ಕೈ ಕಾಲಿಗೆ ಬೇಡಿ, ಭಯಾನಕವಾದಂಥ ಆತಂದು ನೋಟ, ಅವೆಲ್ಲ ನೋಡಿದಾಗ ಚಿತ್ರ ನೋಡಿದ್ರೆ ಭಯ ಬರ್ಬೇಕು, ಹಂಗಾಗ್ತದೆ. ಚಿತ್ರ ಎಲ್ಲ ಕಂಪ್ಲೀಟ್ ಆದ ನಂತರ ತನ್ನ ಬ್ಯಾಗಿನಿಂದ ಹಳೆ ಒಂದು ಚಿತ್ರ ತೆಗಿತಾನ. ಅದು 16 ವರ್ಷದ ಕೆಳಗೆ ಒಂದು ಸುಂದರ ಮಗುವಿನ ಚಿತ್ರ ಇಳಿಸಿದ್ದು ದೇವರು ಅಂತ ಹೇಳಿ. ಈ ಚಿತ್ರ ಎರಡೂ ಪಕ್ಕ ಪಕ್ಕದಲ್ಲಿಟ್ಟು ಆ ಚಿತ್ರಕಾರ ನೋಡ್ತಿರ್ತಾನೆ, ಯಾವುದು ಸುಂದರವಾಗಿ ಬಂದದ, ಇದು ರಾಕ್ಷಸನ ಚಿತ್ರ ಚೆನ್ನಾಗಿ ಬಂದದೋ, ಆ ದೇವರ ಚಿತ್ರ ನಾನೇ ಇಳಿಸಿದ್ದೆ 16 ವರ್ಷದ ಕೆಳಗೆ, ಅದು ಚೆನ್ನಾಗಿ ಬಂದು ಅಂತೇಳಿ. ಅವು ಎರಡೂ ಚಿತ್ರಗಳು ಅಲ್ಲಿಟ್ಟು ನೋಡುವಾಗ ಆ ವ್ಯಕ್ತಿ, ಜೈಲಿನಲ್ಲಿದ್ದಂಥ ಭಯಾನಕ ಗಡ್ಡ ಬಿಟ್ಟ ಕೈದಿ ಅಳಲಿಕ್ಕೆ ಚಾಲು ಮಾಡ್ತಾನೆ, ಜೋರಾಗಿ ಅಳ್ತಾನೆ. ಈತ ಕೇಳ್ತಾನ ಚಿತ್ರಕಾರ, ಅಲ್ಲಪ್ಪ ನಾನು 2 ಚಿತ್ರಗಳನ್ನಿಟ್ಟು ನೋಡಿದಾಗ ನೀನ್ ಯಾಕೆ ಅಳ್ತಾ ಇದ್ದಿ, ನಿಂದೇನು ಪ್ರಾಬ್ಲಮ್, ಏನು ಸಮಸ್ಯೆ ಅಂತ ಹೇಳಿದಾಗ ಆ ಕೈದಿ ಹೇಳ್ತಾನ,
ಸರ್ ಅವು ಎರಡೂ ಚಿತ್ರಗಳು ನನವೇ. ನನಗೆ ಈಗ ಜ್ಞಾಪಕ ಬರ್ತಾ ಇದೆ, ನಾನು 8 ವರ್ಷದ ಮಗು ಇದ್ದಾಗ ನೀವು ನಮ್ಮ ಮನೆಗೆ ಬಂದಿದ್ರಿ, ಒಂದು ದೇವರ ಚಿತ್ರ ಹೇಳಿಸ್ಕೊತೀನಿ ನಿಮ್ಮ ಮಗುದು ಅಂತ ಹೇಳಿದ್ರಿ ಅಂತ ಹೇಳ್ತಾನ. ಇವನ ಕಣ್ಣಲ್ಲಿ ನೀರು ಬರ್ತದೆ. ಚಿತ್ರಕಾರ ಬ್ರಷ್ ಕೈಲಿಂದ ಕೆಳಗೆ ಬೀಳ್ತದೆ. ಏನಪ್ಪಾ ದೇವರು ನೀನು ದಾನವ ಹೇಗಾದಿ, ದೇವರು ರಾಕ್ಷಸ ಹೇಗಾದಿ, ಏನು ಕಾರಣ ಅಂಥೇಳಿ ಭಾಳ ಗಾಬರಿಯಿಂದ ಕೇಳಿದಾಗ ಆತ ಹೇಳ್ತಾನೆ ತನ್ನೆಲ್ಲ ವೃತ್ತಾಂತ. ಚಿಕ್ಕಂದಲ್ಲೇ ತಾಯಿ ತಂದೆ ತೀರ್ಕೊಂಡು ಬಿಟ್ರು, ದುಷ್ಟರ ಸಹವಾಸ ಇತ್ತು, ಎಲ್ಲ ಆವಾರ ಹುಡುಗರ ಜೊತೆಗೆ ಅಲ್ಲಿ ಇಲ್ಲಿ. ನಮ್ಮ ಬಂಧು ಬಳಗದವ್ರು ಯಾರೂ ನನಗೆ ಸಹಾಯ ಮಾಡಲಿಲ್ಲ, ಯಾರೂ ನನಗೆ ವಿದ್ಯಾಭ್ಯಾಸ ಕಲಿಸ್ಲಿಲ್ಲ, ಯಾರೂ ನಮ್ಮ ಮನೆಗೆ ಹತ್ತಿರ ಬರಲಿಲ್ಲ. ಅಕಾಲ ಮರಣ ಆಗಿ ನಮ್ಮ ತಾಯಿ ತಂದೆ ತೀರ್ಕೊಂಡು ಬಿಟ್ರು. ನಾನು ಒಬ್ಬನೇ ಮಗ, ನನ್ನ ಒಡ ಹುಟ್ಟಿದವರು ಯಾರೂ ಇಲ್ಲ. ಹೀಗಾಗಿ ನಾನು ಹೊರಗಡೆ ಅಲ್ಲೆಲ್ಲಿ ಅಲಿಬೇಕಾಯ್ತು. ಯಾರ್ಯಾರೋ ಬದ್ಮಾಶರ ಜೊತೆಗೆ ಹೋದೆ, ಅಲ್ಲೆಲ್ಲಿ ಚಿಕ್ಕ ಪುಟ್ಟ ಕಳ್ತನ ಮಾಡ್ತಿದ್ದೆ. ಮೊದಲನೇದಾಗಿ ಒಂದು ಕೊಲೆ ಆಗಿಬಿಡ್ತು. ಅದರ ನಂತರ 1, 2, 3, 4 ಆಗಿ 8 ಕೊಲೆಗಳಾಗಿಬಿಡ್ತು ನನ್ನ ಕಡೆಯಲ್ಲಿಂದ. ಇವತ್ತಿನ ದಿವಸ ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂಥೇಳಿ ಚಿತ್ರಕಾರ ಕಣ್ಣಲ್ಲಿ ನೀರು ಬರ್ತದ. ಕಲ್ಪನೆ ಮಾಡ್ತಾನೆ, ನೋಡ್ರಿ ಹೇಗಾಯ್ತು, ದೇವರು ದಾನವರಾಗಿ ಮಾರ್ಪಾಟಾಗಿಬಿಟ್ಟ. ಅದರ ಸಹವಾಸ ಸರಿಗಿದ್ದಿಲ್ಲ, ಮಿತ್ರರು ಸರಿಯಾಗಿದ್ದಿಲ್ಲ, ಬಂಧು ಬಳಗದವ್ರು ಯಾರೂ ಸಹಾಯ ಮಾಡಲಿಲ್ಲ, ಅವನು ವಿದ್ಯಾಭ್ಯಾಸ ಸರಿಯಾಗಿ ಕೊಡಿಸ್ಲಿಲ್ಲ ಅಂತಂದ್ರೆ ಈ ಪ್ರಕಾರ ಆಗಿಬಿಡ್ತದ. ನೀವು ನೋಡ್ರಿ, ಮೂಲೆಯಲ್ಲಿ ಎಲ್ಲೋ ಬಿದ್ದಂಥ ಕಲ್ಲು ಒಂದು ಶಿಲ್ಪಿಯ ಸಹವಾಸ ಸಿಕ್ಕು ಅದಕ್ಕೆ ವೇಸ್ಟ್ ಪದಾರ್ಥಗಳನ್ನೆಲ್ಲ ತೆಗೆದಾಗ ಅದೊಂದು ಮೂರ್ತಿಯಾಗಿ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯರನ್ನ ಕಡಿತಕ್ಕಂಥ ಒಬ್ಬ ದೊಡ್ಡ ಡಾಕು ನಾರದರ ಸಹವಾಸದಿಂದ ರಾಮನ್ ಅಂತ ಹೇಳಿದ್ರು ನಾರದರು. ಅವರ ಸಹವಾಸದಿಂದ ವಾಲ್ಮೀಕಿ ಆಗಿ ರಾಮಾಯಣವನ್ನು ರಚನೆ ಮಾಡಿದ್ರು. ಸಹವಾಸ ಫಲ. ಶಿಲ್ಪಿ ಸಹವಾಸದಿಂದ ಕಲ್ಲು ದೇವರಾಯ್ತು, ನಾರದರ ಸಹವಾಸದಿಂದ ಆತ ವಾಲ್ಮೀಕಿ ಋಷಿ ಆದ. ಡ್ರೈನೇಜ್ ಹರಿದಕ್ಕಂಥ ಹೊಲಸು ನೀರು ಗಂಗಾ ನದಿಯಲ್ಲಿ ಹೋಗಿ ಕಲ್ತು ಬಿಟ್ರೆ ಮುಂದೆ 5 ಕಿಲೋಮೀಟರ್ ಮೇಲೆ ಅದನ್ನು ತೀರ್ಥ ಅಂತ ತಗೋತಾರೆ. ಗಂಗಾದ ಸಹವಾಸದಲ್ಲಿ ಅದೆಲ್ಲ ಕಲ್ತು ಹೋಗಿಬಿಡ್ತದೆ. ಅದರಲ್ಲಿ ಆ ಹೊಲಸು ನೀರು ಇದು ಕಳ್ಕೊಂಡು ಬಿಡ್ತದೆ, ಅದು ಗಂಗೆ ಆಗಿಬಿಡ್ತದೆ. ಸಹವಾಸ ಯಾವ ರೀತಿ ಮನುಷ್ಯಕ್ಕೆ ಸಿಗ್ತದೋ ಆ ರೀತಿ ನಾವು ಆಗ್ತೀವಿ. ಆ ಸಹವಾಸ ಬಗ್ಗೆ ನಾವು ಒಳ್ಳೆ ಎಚ್ಚರಿಕೆ ಇರಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯವರು ಸಹವಾಸ ಕೊಡಬೇಕು. ಮಕ್ಕಳು ದಾನವರಾಗಲಾರ್ದಂಗೆ ತಂದೆ ತಾಯಿಯ ಕರ್ತವ್ಯ. ಒಳ್ಳೆ ಮನುಷ್ಯನಾಗಬೇಕು. ಏನಾದರಾಗೋ ಮೊದಲು ಮಾನವನಾಗೋ ಅಂತಾರಲ್ಲ, ಆ ರೀತಿ ನಮ್ಮ ಮಕ್ಕಳಾಗಬೇಕು. ಭಾರತ್ ಮಾತಾಗಿದೆ. ಎಲ್ಲರೂ ನಮಸ್ಕಾರ.